ಹಲೋ ಗೈಸ್, ವೆಲ್ಕಮ್ ಟು KBBO ಚಾನಲ್. ನಾನು ಅಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಆಬ್ವಿಯಸ್ಲಿ ಅಪ್ಕಮಿಂಗ್ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಆಲ್ರೆಡಿ ಬಂದಿರುವಂಥ ಸಿನಿಮಾ ಆಗಲಿ ಅಥವಾ ಆಲ್ರೆಡಿ ಏನು ರಿಲೀಸ್ ಆಗಿಕೊಟ್ಟಿರುವಂಥ ಸಿನಿಮಾಗಳ ಬಗ್ಗೆ ಆಗಲಿ, ಇದರೆಲ್ಲದ್ರ ಬಗ್ಗೆನೂ ಕೂಡ ನಾನು ಮಾತಾಡೋಕೊಟ್ಟಿದ್ದೀನಿ. ಟಾಪ್ ಟೈರ್ ಹೀರೋಸ್ ಬಗ್ಗೆನೇ ಆಗಿರುವಂಥದ್ದು, ಯಾಕೆಂದರೆ ಅಪ್ಡೇಟ್ಸ್ ಇರೋದ್ರಿಂದ ನಾನು ಕೊಡಬೇಕಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಏನೇನು ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಗ್ಗೆ ಮಾತಾಡೋದಾದ್ರೆ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಮಾತಾಡ್ಕೊಬಿಡೋಣ. ನಿಮಗೆ ಡಿಸೆಂಬರ್ 31ನೇ ತಾರೀಕು ಒಂದು ಅಪ್ಡೇಟ್ ಬರುತ್ತೆ ಅಂತ ಹೇಳಿದ್ದೆ. ಆದರೆ ಅದಕ್ಕೂ ಮೊದಲೇನೆ ನಿಮಗೆ ಕ್ರಿಸ್ಮಸ್ಸಿಗೆ ಒಂದು ಅಪ್ಡೇಟ್ ಸಿಗುತ್ತೆ. 25ನೇ ತಾರೀಕು ನಿಮಗೆ ಒಂದು ಅಪ್ಡೇಟ್ ಬರುತ್ತೆ. ಯಾವಾಗ ಟ್ರೈಲರ್ ಅಥವಾ ಟೀಸರ್ ನಿಮಗೆ ಫಸ್ಟ್ ಲುಕ್ ನಿಮಗೆ ಒಂದು ಆ್ಯಕ್ಚುಲ್ ಆಗಿ ನೀವು ಇದುವರೆಗೂ ಲೀಕ್ಸ್ ಫುಟೇಜಸ್ಸೇ ನೋಡಿರುವಂಥದ್ದು, ಆ್ಯಕ್ಚುಲ್ ಆಗಿ ಯಶ್ ಅವ್ರನ್ನ ಹೇಗೆ ಕಾಣಿಸ್ಕೋಬೇಕಂತಿದ್ದಾರಲ್ಲ ಅದು ನಿಮಗೆ ಕಾಣೋಕ್ಕೆ ಸಿಗುತ್ತೆ ಡಿಸೆಂಬರ್ 25ಗೆ. ಅಂದರೆ ನಿಮಗೆ ಒಂದು ಗ್ಲಿಮ್ಸ್ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಅವರು ಬರ್ಡೇ ಬ್ಯಾಶ್ ಅಂತ ಬಂದಿದೆ, ಅದು ನನಗೆ ಗೊತ್ತಿರೋ ಹಾಗೆ ಜಸ್ಟ್ ಸೆಲೆಬ್ರೇಷನ್, ಒಂದು ಪ್ರಮೋಷನಲ್ ರೀತಿ ಮಾಡಿರುವಂಥದ್ದು. ಸಿನಿಮಾದ ಪಾರ್ಟ್ ಆಗಿರ್ಬೋದು, ಆದರೂ ಕೂಡ ನಾನು ಹೇಳ್ತಿರುವಂಥದ್ದು ಅದೊಂದು ಪ್ರಮೋಷನಲ್ ರೀತಿ ಮಾಡಿರುವಂಥದ್ದು. ಸಿನಿಮಾದಲ್ಲಿ ಹೇಗೆ ಕಾಣಿಸ್ಕೊಳ್ಳೋ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುವಂಥದ್ದು ಒಂದು ಟೀಸರಲ್ಲಿ ಆಗಿರುವಂಥದ್ದು. ಅದು ಪ್ರಾಪರ್ ಟೀಸರ್ ಜೊತೆಗೆ, ಅಂದರೆ ಒಂದು ಸೀಕ್ವೆನ್ಸ್ ಅಲ್ದಲೇ ಎಲ್ಲ ಟೀಸರ್ನ ಕಂಬೈನ್ ಮಾಡಿದಾಗ ಒಂದು ಟೀಸರ್ ಬರುತ್ತಲ್ಲ, ಅದು ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುವಂಥ ಎಕ್ಸ್ಪೆಕ್ಟೆಡ್ ಡೇಟ್ ಇರುವಂಥದ್ದು ಜನವರಿ 8ಗೆ ಅವರ ಬರ್ಡೇ ದಿನ ಬಿಡ್ತಾರೆ ಅಂತ. ನಾನು ಇದನ್ನು ಮಾತಾಡ್ತಿರುವಂಥದ್ದಲ್ಲ, ಅಂದರೆ ಯಾವಾಗ ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕ್ರಿಸ್ಮಸ್ಸಿಗೆ ತಿಳಿಸುವಂಥ ಎಲ್ಲ ಚಾನ್ಸಸ್ ಕೂಡ ಸ್ಟ್ರಾಂಗ್ ರಿಪೋರ್ಟ್ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ಎರಡನೇ ಅಪ್ಡೇಟ್ ಬಂದು, ಅಪ್ಡೇಟ್ ಅನ್ನೋದಕ್ಕಿಂತನೂ ನನ್ನ ಒಂದು ರಿವ್ಯೂ ಅಂತ ಅಂದ್ಕೊಳ್ಳಿ. 45 ಸಿನಿಮಾದ ಒಂದು ಟ್ರೈಲರ್ ಆಲ್ರೆಡಿ ಬಂದಿರೋದ್ರಿಂದ ನಾನು ಅಂದ್ಕೊಂಡಿದ್ದಕ್ಕಿಂತನೂ ಹೆವಿ VFX ವರ್ಕ್ ನಡೆದಿದೆ. ಯಾಕೆಂದರೆ ಪ್ರತಿಯೊಂದು ಆ್ಯಕ್ಟರು ಕೂಡ ಇದಕ್ಕೆ ದುಡ್ಡು ಸುರಿದಿದ್ದಾರೆ. ಯಾಕೆಂದರೆ ಆ ಒಂದು ನಂಬಿಕೆ, ಈ ಒಂದು ವರ್ಕ್ ಮೇಲೆ ಪೊಟೆನ್ಷಿಯಲ್ ಅವರಿಗೆ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಒಂದು ವಿಷಯದಲ್ಲಿ ನಾನು ಕೂಡ ತುಂಬಾ ಖುಷಿಯಾಗಿದ್ದೀನಿ. ಯಾಕೆಂದರೆ ಇದೊಂದು ಎಕ್ಸ್ಪಿರಿಮೆಂಟಲ್ ಸಿನಿಮಾ ಆಗಿರೋದ್ರಿಂದ ಆ್ಯಂಡ್ ಒಂದು ಯುನೀಕಾಗಿ ಯೋಚನೆ ಮಾಡಿರೋದ್ರಿಂದ, ಆ್ಯಂಡ್ ಅರ್ಜುನ್ ಜನಿ ಅವರು ಒಂದು ಮ್ಯೂಸಿಕಲ್ ಡೈರೆಕ್ಟರ್ ಆಗಿ ಒಂದು ಈ ರೀತಿ ಯೋಚನೆ ಮಾಡ್ಬೋದು ಡೈರೆಕ್ಷನಲ್ಲಿ ಅಂತ ತೋರಿಸ್ಕೊಟ್ಟಿದೆ ಅಂತ ಹೇಳ್ಬೋದು. ಅಂದರೆ ಯಾವುದಕ್ಕೊಂದು ಲಿಮಿಟೇಷನ್ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಿರುವಂಥದ್ದು. ಹಾಗೆಯೇ ಈಗ ಮೂರನೇ ಅಪ್ಡೇಟ್ ಬಂದು ಆಬ್ವಿಯಸ್ಲಿ ಡಿವೋರ್ಸ್ ಅವರ ಡೆವಿಲ್ ಸಿನಿಮಾದ ಕಲೆಕ್ಷನ್ ಬಗ್ಗೆ ಆಗಿರುವಂಥದ್ದು. ನೋಡಿ, ಈಗ 7th ಡೇ ಕಲೆಕ್ಷನ್ ಅಂತ ಹೇಳೋದಕ್ಕಾಗಲ್ಲ, 6th ಡೇ ಅಂತ ಹೇಳ್ಬೋದು. ಆದರೂ 7th ಡೇದು ಎಲ್ಲ ಇನ್ಕ್ಲೂಡ್ ಮಾಡಿ ನಾನೀಗ ಸ್ಯಾಕ್ನಿಕ್ಕಿಂತ ತೆಗೆದಿರುವಂಥ ರಿಪೋರ್ಟ್ ಪ್ರಕಾರ ಇರುವಂಥದ್ದು ಏನಂತಂದರೆ 24 crores ಕಲೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು, ಅದೇ ನೀವು ಅದಕ್ಕೆ ಜೊತೆಗೆ 8 crores ಆ್ಯಡ್ ಮಾಡಿ, ಅಂದರೆ 23.7 ಪ್ಲಸ್ 8 crores ಅಂದರೆ 31.50 crores ಆಗುತ್ತೆ. ಆಲ್ಮೋಸ್ಟ್ 32 ಅಂತ ಅಂದ್ಕೊಳ್ಳಿ. 32 crores 7th ಡೇನ ಕಲೆಕ್ಷನ್ ಅಂತ ಅಂದ್ಕೊಳ್ಳಿ, 32 crores. ಹಾಗೆಯೇ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ, ರೋರಿಂಗ್ ಸ್ಟಾರ್ ಶ್ರೀಮುರಳಿ ಅವರ ಸಿನಿಮಾ ಆಗಿರೋವಂಥದ್ದು ಒಂದು ಲಾಜಿಕಲಿ ಒಂದು ಸೂಪರ್ ಹೀರೋ ಆದಾಗ, ಲಾಜಿಕಲಿ ಸೂಪರ್ ಹೀರೋ ಅಂತ ನಾನು ಹೇಳ್ತಿರುವಂಥದ್ದು. ಯಾಕೆ ಅಂತಂದರೆ ಎಲ್ಲ ಲಾಜಿಕಲಿ ಪಾಸಿಬಲ್ ಇರೋವಂಥದ್ದನ್ನ ಈ ಮೂವಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಗೀರ ಸಿನಿಮಾದಲ್ಲಿ. ಅದಕ್ಕೋಸ್ಕರ ಇನ್ನು ಅಪ್ಕಮಿಂಗ್ ಮೂವೀಸು ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಇದೆ. ಪೋಸ್ಟರ್ ನೋಡಿದಾಗ ನನಗೆ ಆ ಥರ ಅನ್ನಿಸ್ತಿರುವಂಥದ್ದು. ಈ ಒಂದು ಅಪ್ಡೇಟು ನಾನು ತಿಳಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮಾರ್ಕ್ ಸಿನಿಮಾದ ಬಗ್ಗೆ ಆಗಿರುವಂಥದ್ದು, ಅವರ ಲುಕ್ಸ್, ಪ್ರತಿಯೊಂದು ಪ್ರಮೋಷನ್ನು ಅವ್ರು ಹೇಳ್ತಿರುವಂಥದ್ದು ಇಷ್ಟೇ, ಇದೊಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಆಗಿರುವಂಥದ್ದು ಅಂತ. ಅದಲ್ದಲೇ ಅವ್ರು ಹೇಳಿರೋಂಥ ವಿಷಯ ನನಗೆ ತುಂಬ ಇಷ್ಟ ಆಗಿರೋಂಥ ವಿಷಯ ಏನಂತಂದರೆ, ಈ ಒಂದು ಸಿನಿಮಾನ ನೀವು ಎಂಟರ್ಟೈನ್ಮೆಂಟ್ ರೀತಿಯೇ ತೊಗೊಳ್ಳಿ, ಅದು ಬಿಟ್ಟು ಮೆಸೇಜ್ ಕೊಡಬೇಕು, ಸಿನಿಮಾದವ್ರು ಅಲ್ಲಿ ಬರಬೇಕು, ಅದು ಮಾಡಬೇಕು, ಸಿನಿಮಾದವ್ರು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ, ಎಲ್ಲದಕ್ಕೂ ಸಿನಿಮಾದವ್ರನ್ನೇ ಯಾಕೆ ನೋಡ್ತಿದ್ದೀರಾ? ಸಿನಿಮಾ ಮಾಡುವಂಥದ್ದು ಎಂಟರ್ಟೈನ್ಮೆಂಟ್ ಪರ್ಪಸಿಗೆ ಮಾತ್ರ ಆಗಿರುವಂಥದ್ದು ಅಂತ. ಅದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ ಎಲ್ಲ ಆಗಿದೆ, ಆಯಿತಾ. ಆದರೆ ರೀಸೆಂಟಾಗಿ ಗೋಪಾಲ್ ದೇಶಪಾಂಡೆ ಅವರು ಮಾರ್ಕ್ ಸಿನಿಮಾದಲ್ಲಿ ಇದೆ ಅಂತ ಗೊತ್ತಾದಾಗ ನನಗೆ ತುಂಬಾ ಖುಷಿ ಆಯಿತು. ನನಗೆ ತಮಿಳ್ ಆ್ಯಕ್ಟರ್ಸ್ ಆ ಥರ ಮಾತ್ರ ಕಾಣಿಸ್ತಾ ಇದ್ರು. ಯಾವಾಗ ಗೋಪಾಲ್ ದೇಶಪಾಂಡೆ ಅವರು ಇದ್ದಾರೆ ಅಂತ ಗೊತ್ತಾಯ್ತು, ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇವ್ರ ಆ್ಯಕ್ಟಿಂಗ್ ಕಣ್ಣಾರೆ ನಾನು ಕಣ್ಣು ಮುಂದೆ ನೋಡೋದು ನಾನು. ನನಗೆ ಹೆಂಗಿರ್ಬೇಡ, ಅವರು ಜಸ್ಟ್ ಆಫ್ ಸ್ಕ್ರೀನಲ್ಲಿ, ಆನ್ ಸ್ಕ್ರೀನಲ್ಲಿ ಬಿಡಿ, ಆಫ್ ಸ್ಕ್ರೀನಲ್ಲೇ ನಮಗೆ ಶಾಕಿಂಗ್ ಆಗೋ ರೀತಿ ಒಂದು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಾವು ಜಸ್ಟ್ ಹಿಂಗೆ ನೋಡ್ತಾ ಇದ್ದಿದ್ದು, ಏನು ಆ್ಯಕ್ಟ್ ಮಾಡ್ತಿರಲ್ವ ಅಂತ. ನಮ್ಮ ಆ್ಯಕ್ಟಿಂಗ್, ನಾವು ಏನು ರಿಯಾಕ್ಷನ್ ಕೊಡಬೇಕು ಅನ್ನೋದೇ ಮರ್ತೋಗಿತ್ತು. ನಾವು ಹಿಂಗೆ ನೋಡ್ತಾ ಇದ್ವಿ, ಅವ್ರ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿತ್ತು, ಅಷ್ಟು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರನೇ ಶೇರ್ ಮಾಡ್ಕೋಬೇಕಾಗಿರೋವಂಥದ್ದು. ಸೊ ನಿಮಗೇನು ಅನಿಸುತ್ತೆ ಓವರ್ ಆಲ್ ಈ ನ್ಯೂಸ್ ಕೇಳಿದಾಗ? ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಿಷ್ಟು ನನಗೆ ಹೇಳಿದ್ದು ಈ ಒಂದು ವಿಡಿಯೋದಲ್ಲಿ. ನಿಮಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತೇವೆ. ಇದಿಷ್ಟು ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರ್ ಆಗಿದ್ದರೆ ಸಬ್ಸ್ಕ್ರೈಬ್ ನೋಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. المحطة القادمة هي Discovery Gardens.